ಇನ್ನು ಮಕ್ಕಳು ಖುಷಿ ಸಂತೋಷ ಕಿವಿ ಚುಸ್ತಾರೆ, ಅದು ಯಾವ ದೊಡ್ಡ ವಿಚಾರ ಅಂತ ಅನ್ಕೋಬೋದು ಅಂತ್ಯಾ? ಇಲ್ಲ ಗುರುಜಿ. ಮಕ್ಕಳು ಪ್ರೀತಿ ಮುದ್ದು ಅದಕ್ಕೆ ಕಿವಿ ಚುಸ್ತಾರೆ ಅಷ್ಟೇ, ಅದೇನು ವಿಶೇಷ? ಆದರೆ ನಾವು ಅದೇನು ಮಹಾ ಅಂತ ಅನ್ಕೋತೀವಲ್ಲ, ₹1 ತಾನೇ, ಅದೇನು ಮಹಾ ಬಿಡು. ಈ ಒಂದು ಸೇರಲಿಲ್ಲ ಅಂದರೆ 99 ಆಗಿರುತ್ತೆ ಹೌದು ಅಲ್ವಾ? ಆದರೆ ನಾವು ಹೇಳೋದಕ್ಕೂ ತಿಳ್ಕೊಂಡಿರೋದಕ್ಕೂ ನಡ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೋಸ್ಕರವಾಗಿ ಸಣ್ಣ ಸಣ್ಣ ವಿಚಾರಗಳು ಅಂತ ಅಂದ್ಕೊಂಡಿದ್ದೀವಲ್ಲ, ಅದೇ ತಪ್ಪಾಗಿರೋದು. ಹೌದು. ಪ್ರಾಣ ಹೋಯಿತು ಅಂದರೆ ಕಿವಿಲಿ ಹೋಯಿತು ಅಂದರೆ ಕಿವಿಲಿ ಪ್ರಾಣ ಹೋಗುತ್ತಾ ಅಂತ ಅನ್ಕೋತೀವಿ. ಹೌದು ಖಂಡಿತ. ಹೌದಾ? ಆದರೆ ನಿಜವಾಗ್ಲೂ ಪ್ರಾಣ ಇರೋದು ಕಿವಿನಲ್ಲೇ ಅಂತ ಕೆಲವರು ಹಿಂದೆ ಯಾಕೆ ಏನೇ ಮಾಡಿದ್ರು ಕಿವಿ ಮೇಲೆ ಕಪಾಲ ಮೇಲೆ ಹೊಡಿಬೇಡ, ಹೌದು. ಹೌದಾ? ಅದು ಅವ್ರು ಹೇಳಿದ್ರು, ಇವ್ರು ಅಷ್ಟಕ್ಕೆ ಬಿಟ್ಟರು. ಯಾಕೆ ಹೊಡಿಬೇಡ ಅಂತ ಇವ್ರು ಕೇಳಲಿಲ್ಲ. ಹೌದು. ಹೀಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವುದೇ ವಿಷಯ ಆಗಿರಲಿ ಅದನ್ನಲ್ಲೇ ಬ್ರೇಕ್ ಮಾಡ್ತಾರೆ ಹೊರತು ಹೇಳೋರು ಪೂರ್ತಿ ಹೇಳಲ್ಲ, ಕೇಳಿಸ್ಕೊಳ್ಳೋರು ಪ್ರಶ್ನೆ ಮಾಡಿ ಕೇಳಲ್ಲ. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಬೇಜವಾಬ್ದಾರಿ ಅಂತಾನೋ ಅಥವಾ ಸಮಯ ಇಲ್ಲ ಅಂತಾನೋ ಏನೋ ಒಂದು ಇಟ್ಕೊಳ್ಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಕಿವಿ ಅಂತಕ್ಕಂತಹ ವಿಷಯಕ್ಕೆ ಬಂದರೆ ನಾವು ಸಾಮಾನ್ಯವಾಗಿ ಸಂಸ್ಕಾರ, ಮಕ್ಕಳನ್ನು ಸಂಸ್ಕಾರದಲ್ಲಿ ನಾವು ಬೆಳೆಸಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಕಿವಿ ಚುಚ್ಚೋದು ಮೂಗು ಚುಚ್ಚೋದು ಸಂಸ್ಕಾರದ ಮೂಲ ಸಂಕೇತವೇ ಹೌದು. ಆದರೆ ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚೋದು, ಗಂಡು ಮಕ್ಕಳಿಗೆ ಕಿವಿ ಚುಚ್ಚೋದು ಸಂಸ್ಕಾರ ಅಂತ ನೀವು ಕೈ ಬಿಟ್ಬಿಟ್ರಿ. ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರಾ? ಹೆಣ್ಣು ಮಕ್ಕಳಿಗೆ ಮೂಗುತಿ ಯಾಕೆ ಬೇಕು ಹೇಳಿಲ್ಲ, ಗಂಡು ಮಕ್ಕಳಿಗೆ ಕಿವಿ ಯಾಕೆ ಚುಚ್ಚಬೇಕು ಹೇಳಿಲ್ಲ. ಯಾಕೆ ಹೇಳ್ಬೇಕದು? ನಮಗೆ ನಮ್ಮಮ್ಮ ಚುಚ್ಚಿದ್ರು ನಾನು ಇವಳು ಚುಚ್ಚಿದ್ದೀನಿ ಅಂದ್ಬಿಡ್ತಾರೆ. ಆದರೆ ಆ ಸತ್ಯ ತಿಳಿದೇ ಇರೋದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ತುಂಬ ಸಮಸ್ಯೆಯನ್ನು ಹೆಣ್ಣು ಗಂಡು ಇಬ್ಬರೂ ಅನುಭವಿಸೋದಕ್ಕೆ ಮೂಲ ಕಾರಣ ಇದಾಗಿದೆ. ಯಾಕೆ ಅಂದರೆ ದೇಹದಲ್ಲಿ ನಮಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ. ಏನು ಬೇಕು ಬದುಕಲಿಕ್ಕೆ ಅಷ್ಟು ಶಕ್ತಿ ನಮ್ಮ ದೇಹದಲ್ಲಿದೆ. ಆದರೆ ನಮಗೆ ಅರಿವಾಗಿಲ್ಲ, ನನಗೆ ಆ ಶಕ್ತಿ ಇದೆಯಾ ಅಂತ ಕ್ವಶನ್ ಮಾರ್ಕಲ್ಲಿ ಇದ್ದೀವಿ.